ಕೋಟಿ ಹಗರಣ ಆಗಿದೆ, ಅದೆಲ್ಲದನ್ನು ಕೂಡ ಎತ್ತಿಡಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಿಯಮಾವಳಿ ಪ್ರಕಾರ ನಾವು ಮತ್ತು BJPಯವರು ಒಂದು ನಿಲುವಳಿ ಸೂಚನೆಯನ್ನು ಮಂಡಿಸಿದಾಗ ಅದಕ್ಕೆ ಚರ್ಚೆ ಕೊಡದ ರೀತಿಯಲ್ಲಿ ಅದನ್ನು ನಾವೆಲ್ಲರೂ ಕೂಡ ಅಗೌರವದಿಂದ ಕಾಣ್ತಕ್ಕಂಥದ್ದು. ಮೊದಲನೇದಾಗಿ ಸನ್ಮಾನ್ಯ ಸಭಾಪತಿಗಳ ಬಗ್ಗೆ ನಮಗೆ ಆಕ್ಷೇಪಣೆ ಇದೆ. ಅವರು ಸರಿಯಾದ ರೀತಿಯಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಸದನವನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರಲ್ಲಿ ಇವರಲ್ಲಿ ನಾವು ವೈಫಲ್ಯತೆಯನ್ನು ಕಾಣ್ತಾ ಇದ್ದೀವಿ. ತಾರತಮ್ಯ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಮೊದಲನೇದಾಗಿ. ತದನಂತರ ಇವತ್ತೇನು ಕಾಂಗ್ರೆಸ್ ಪಕ್ಷದವರು, ಆಡಳಿತ ಪಕ್ಷದವರು ಇದರಲ್ಲಿ ನಮ್ಮದೇನು ಇಲ್ಲ ಅಂತಂದರೆ ಚರ್ಚೆ ಮಾಡೋಕ್ಕೆ ಯಾಕೆ ಹಿಂದೆ ಇಟ್ಟು ಚರ್ಚೆ ಮಾಡೋಕ್ಕೆ ಹೋದರೆ ಎಲ್ಲರೂ ಕೂಡ ಎಬ್ಬರಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಸದಸ್ಯರನ್ನು ಕೂಡ ಇವತ್ತು ಎದ್ದು ಅದ್ರ ಬಗ್ಗೆ ವಿರೋಧ ಮಾಡ್ತಕ್ಕಂಥ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೆ ಸಂಶಯ ಇದೆ, ಇವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಒಂದು ಸಂಶಯ ನಮ್ಮೆಲ್ಲರಲ್ಲೂ ಕಾಡ್ತಾ ಇದೆ. ಹಾಗಾಗಿ ಈ ಚರ್ಚೆಗೆ ಅವಕಾಶ ಕೊಡದೇ ಇದ್ದಿದ್ದ ಕಾರಣ ನಾವೆಲ್ಲರೂ JDSನವರು ಮತ್ತು BJPಯವರು ಒಟ್ಟಾಗಿ ಸೇರಿ ಅನಿರ್ದಿಷ್ಟ ಕಾಲ ನಾವೆಲ್ಲರೂ ಕೂಡ ಅಹೋರಾತ್ರಿ ಧರಣಿ ಮಾಡಬೇಕು ಅಂತ ಇವಾಗ ತೀರ್ಮಾನವನ್ನು ಮಾಡಿದ್ದೇವೆ.